ನಮಸ್ಕಾರ, ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬಾಬಾ ಬುಡನಗಿರಿ ದತ್ತಪೀಠದ ಬೀಗ ತೆರವು. 3 ದಿನಗಳಿಂದ ಮುಚ್ಚಿದ ದ್ವಾರ ತೆರವುಗೊಳಿಸಿದ ಜಿಲ್ಲಾಡಳಿತ ಕ್ರಮಕ್ಕೆ ಸಾರ್ವಜನಿಕರ ಹರ್ಷ. ಮೂಡಬಿದ್ರೆಯಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರಿಂದ ಧ್ವಜಾರೋಹಣ. 16 ವೈಶಿಷ್ಟ್ಯಗಳ ನಡುವೆ ಅಭೂತಪೂರ್ವ ಕಾರ್ಯಕ್ರಮ. ಎಸ್ಕೆಎಸ್ಎಸ್ಎಫ್ ವತಿಯಿಂದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ರಮಣ ತರೈ. ವಾರ್ತೆಗಳ ವಿವರ. ಕಳೆದ 3 ದಿನಗಳ ಕಾಲ ಉಗ್ರರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಮುಚ್ಚಿದ ದತ್ತಪೀಠವು ಇದೀಗ ಮತ್ತೆ ಬೀಗ ತೆರೆದುಕೊಂಡಿದೆ. ಉಗ್ರರ ದಾಳಿ ಭೀತಿ ಹಿನ್ನೆಲೆ ಚಿಕ್ಕಮಗಳೂರಿನ ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಪೀಠಕ್ಕೆ 3 ದಿನಗಳ ಕಾಲ ಬೀಗ ಜಡಿದಿದ್ದ ಜಿಲ್ಲಾಡಳಿತ ಇಂದು ಇದ್ದಕ್ಕಿದ್ದಂತೆ ನಿರ್ಧಾರ ಬದಲಿಸಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದತ್ತಪೀಠದ ಮುಖ್ಯ ದ್ವಾರದ ಬೀಗವನ್ನು ತೆರೆಯಲಾಯಿತು. ಇದರಿಂದ ಭಕ್ತರಲ್ಲಿ ಹರ್ಷ ಮೂಡಿದೆ. ತನ್ನ ವಿವಾದಗಳಿಂದಲೇ ದೇಶಾದ್ಯಂತ ಪ್ರಸಿದ್ಧಿ ಪಡೆದಿರುವ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಪೀಠಕ್ಕೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಉಗ್ರರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದ ಜಿಲ್ಲಾಡಳಿತ ಇದೀಗ ಪ್ರವಾಸಿಗರ ಹಾಗೂ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದೆ. ನಿಷೇಧ ಹೇರಿದ್ದ 1 ದಿನ ಮುಂಚಿತವಾಗಿಯೇ ಬಾಂಬ್ ನಿಷ್ಕ್ರಿಯ ದಳ ಸ್ಥಳ ಪರಿಶೀಲನೆ ಬಳಿಕ ಸಾರ್ವಜನಿಕರ ಪ್ರವೇಶಕ್ಕೆ ಜಿಲ್ಲಾಡಳಿತ ಅನುವು ಮಾಡಿಕೊಟ್ಟಿತು. 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಹೇರಿ ಇದ್ದಕ್ಕಿದ್ದಂತೆ 1 ದಿನ ಹೆಚ್ಚುವರಿಯಾಗಿ ವಿಸ್ತರಿಸಿದ್ದ ಪೊಲೀಸ್ ಇಲಾಖೆ ಇದೀಗ ಏಕಾಏಕಿ ದೇಗುಲ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿರುವುದು ಜಿಲ್ಲಾಡಳಿತದ ಗೊಂದಲದ ನಿಲುವಿಗೆ ಸಾಕ್ಷಿ ಎನಿಸಿತು. ಇದೀಗ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕೆ ಹಲವು ಭಕ್ತರು ಸಂತೋಷ ವ್ಯಕ್ತಪಡಿಸಿದರು. ಅದೇ ಇಲ್ಲಿಗೆ ನಾವು ಬಂದಿದ್ದಕ್ಕೆ ಈಗ ಒಂದು ಅನುಕೂಲ ಆಯಿತು. ಇವತ್ತೇ ಅಲ್ಲಿ ನೋಡ್ರಿ ಹೊರಗಡೆ ಬೋರ್ಡ್ ಹಾಕಿದ್ರು 3 ದಿನವರೆಗೂ ಬಿಡಲ್ಲ ಅಂತ. ಆಮೇಲೆ ನೋಡಿ ಇನ್ನು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಉಗ್ರರ ದಾಳಿ ಭೀತಿ ಹಿನ್ನೆಲೆ ರಾಷ್ಟ್ರೀಯ ಹಬ್ಬವೊಂದರ ಸಂದರ್ಭ ದತ್ತಪೀಠಕ್ಕೆ ಬೀಗ ಜಡಿದಿದ್ದು ಸ್ಥಳೀಯರ ಹಾಗೂ ಪ್ರವಾಸಿಗರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಸಾರ್ವಜನಿಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಭಕ್ತರನ್ನು ಸ್ಥಳದಿಂದ ಗುಳೆ ಎಬ್ಬಿಸಿದ್ದಲ್ಲದೆ ಸ್ಥಳೀಯ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಆದೇಶ ನೀಡಿದ್ದು ಜಿಲ್ಲಾಡಳಿತದ ಟೀಕೆಗೂ ಕಾರಣವಾಗಿತ್ತು. ಇದ್ದಕ್ಕಿದ್ದಂತೆ ಸಾರ್ವಜನಿಕರ ನಿಷೇಧ ಕುರಿತು ದತ್ತಪೀಠ ಉಗ್ರರ ಹಿಟ್ ಲಿಸ್ಟ್ನಲ್ಲಿತ್ತ ಎಂಬ ಪ್ರಶ್ನೆ ಮೂಡಿದೆ. ಅಂತೂ ಹಲವು ಗೊಂದಲಗಳ ನಡುವೆಯೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡುತ್ತಿದ್ದಂತೆ 100 ಜನ ಗುಹೆ ಪ್ರವೇಶಿಸಿ ದೇವರ ದರ್ಶನ ಪಡೆದರು. ಒಟ್ಟಾರೆ ಉಗ್ರರ ದಾಳಿ ಭೀತಿ ಹಿನ್ನೆಲೆ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದ ಚಿಕ್ಕಮಗಳೂರು ಜಿಲ್ಲಾಡಳಿತ 1 ದಿನ ಮುಂಚಿತವಾಗಿಯೇ ಗುಹೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು ದೂರದ ಊರುಗಳಿಂದ ಬರುವ ಭಕ್ತ ಹಾಗೂ ಸ್ಥಳೀಯ ವರ್ತಕರು ನಿಟ್ಟುಸಿರು ಬಿಡುವಂತಾಗಿದೆ. 3 ದಿವಸದಿಂದ ಟೂರಿಸ್ಟ್ ಎಲ್ಲ ಬಂದ್ಬಿಟ್ಟು ಹೋಗ್ತಾ ಇದ್ರು. ಇವತ್ತು ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ಬಿಡ್ತಾ ಇದ್ದಾರೆ ಒಳಗಡೆ ನೋಡೋಕ್ಕೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಗುಹೆ ಇವತ್ತು ಓಪನ್ ಮಾಡಿದ್ರು. ಎಸ್ಕೆಎಸ್ಎಸ್ಎಫ್ ಸಮಿತಿ ವತಿಯಿಂದ ಬಿಸಿ ರೋಡ್ನಲ್ಲಿ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರ ರಕ್ಷಣೆಯ ಸೌಹಾರ್ದತೆಯ ಸಂಕಲ್ಪಕ್ಕಾಗಿ ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ಬಿಸಿ ರೋಡಿನಲ್ಲಿ ನಡೆಯಿತು. ಗೋಡಿನ ಬಳಿ ಜುಮಾ ಮಸೀದಿಯಿಂದ ಮಿತ್ತಬೈಲು ಸಂಶುಲ್ ಉಲಾಮಾ ನಗರದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಿತು. ತೌಹೀದ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕ ಮೊಹಮ್ಮದ್ ಅಲಿ ಮೆರವಣಿಗೆ ಉದ್ಘಾಟಿಸಿದರು. ಅಪಾರ ಸಂಖ್ಯೆಯಲ್ಲಿ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ್ ರೈ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತ ಕೋಮುವಾದದಿಂದ ಸಮುದಾಯಕ್ಕೆ ಮಾತ್ರ ಅಪಾಯ, ಬಹುಸಂಖ್ಯಾತ ಕೋಮುವಾದದಿಂದ ದೇಶಕ್ಕೆ ಅಪಾಯ ಎಂದರು. ಕೋಮುವಾದವನ್ನು ಸೌಹಾರ್ದತೆಯಿಂದ ಮಾತ್ರ ಪರಿಹರಿಸಿಕೊಳ್ಳಲು ಸಾಧ್ಯ ಎಂದರು. ಒಂದು ವಿಶಿಷ್ಟವಾದಂತಹ ದೇಶ, ನಮಗೆ ಒಂದು ಹಿರಿಯ ಪರಂಪರೆ ಇದೆ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರತಕ್ಕಂಥ ದೊಡ್ಡ ದೇಶ ಭಾರತ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರತಕ್ಕಂಥ ದೊಡ್ಡ ದೇಶ ಭಾರತ. ಎಲ್ಲ ಜಾತಿಯ, ಎಲ್ಲ ಧರ್ಮದ
ಎಲ್ಲ ಭಾಷೆ ಜನ ನಾವು ಈ ದೇಶದಲ್ಲಿ ಭಾವೈಕ್ಯತೆ ಬದುಕ್ತಕ್ಕಂಥದ್ದು ಬಹಳ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ನಾವು ಮೊಟ್ಟ ತಿಳ್ಕೋಬೇಕಾಗಿದೆ. ಬಿಕೆ ಅಬ್ದುಲ್ ಖಾದರ್ ಅಲ್ ಕಾಸಿಮಿ, ಸಮಸ್ತ ಮುಷಾವರದ ಸದಸ್ಯ ಅಬ್ದುಲ್ ಜಬ್ಬಾರ್ ಉಸ್ತಾದ್, ಅಲ್ ಹಾಜ್ ಸೈಯದ್ ಜೈನುಲ್ ಆಬಿದೀನ್ ತಂಗಳ್ ಮತ್ತಿತರರು ಉಪಸ್ಥಿತರಿದ್ದರು. ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುಮಾರು 25,000 ಮಂದಿ ಏಕಕಾಲದಲ್ಲಿ ಒಂದೆಡೆ ಸೇರಿ ರಾಷ್ಟ್ರ ನಮನ ಸಲ್ಲಿಸಿದ ಕ್ಷಣ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ LKGಯಿಂದ PGವರೆಗಿನ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು, ವಿಶೇಷ ಆಹ್ವಾನಿತರು ಹಾಗೂ ಸಿಬ್ಬಂದಿಗಳು, ವಿವಿಧ ಕಾಲೇಜುಗಳ 600 NCC ಕೆಡೆಟ್ಗಳು ಇದು 67ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕಂಡುಬಂದ ಅದ್ಭುತ ದೃಶ್ಯ. ಮೂಡಬಿದರೆ ಪುತ್ತಿಗೆ ಪದವಿನ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವಿಶಾಲವಾದ ಬಯಲು ರಂಗಮಂದಿರದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತವನ್ನು ಸ್ವಾತಂತ್ರ್ಯಗೊಳಿಸಿ ಪ್ರಜಾಪ್ರಭುತ್ವ ಗಣರಾಜ್ಯ ರಾಷ್ಟ್ರವಾಗಿಸುವಲ್ಲಿ ಹಲವು ದೇಶಭಕ್ತರ ನಾಯಕರ ಕೊಡುಗೆ ಬಲಿದಾನವಿದೆ. ಭಾರತದ ಘನತೆ ಗೌರವವನ್ನು ಉಳಿಸಿ ಬೆಳೆಸುವಲ್ಲಿ ಯುವಜನತೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಯುವಶಕ್ತಿಯಿಂದ ದೇಶವನ್ನು ಸಶಕ್ತಗೊಳಿಸಲು ಸಾಧ್ಯವಿದೆ ಎಂದರು. Our elders argued with emotion. They said we Indians were never ever independent. We were under the rules of Rajas, Maharajas, and even foreigners. They pleaded that let's adopt a political system by which every Indian feels that he is independent. This country is his. This governance is his. And governance is. My dear students, I appeal to you to uphold the dignity of this country, uphold the freedom of this country, uphold the democracy in this country. There is no better governing system than the democracy in this country. This is the 67th year we are celebrating Republic Day, and it's about 70 years since we became independent. We have remained united. Let's remain united. ವಿಶಾಲ ಬಯಲು ರಂಗಮಂದಿರ ಈ ಬಾರಿಯ ಆಚರಣೆಯ ವಿಶೇಷ ಆಕರ್ಷಣೆಯಾಗಿತ್ತು. ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿದ ಸುಮಾರು 600 NCC ಕೆಡೆಟ್ಗಳು ಹಾಗೂ ಆರ್ಮಿಯ ಲೆಫ್ಟಿನೆಂಟ್ ಅಧಿಕಾರಿಗಳು ಸ್ಕೌಟ್ಸ್ ಹಾಗೂ ಗೈಡ್ಸ್ ಕಾರ್ಯಕ್ರಮದ ಶಿಸ್ತು ಹೆಚ್ಚುವಂತೆ ಮಾಡಿದರು. ಇನ್ನು ಕೋಟಿ ಕಂಠೋಸೆ ಎಂಬ ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗೆ ನೆರೆದ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ರಾಷ್ಟ್ರಧ್ವಜ ಬೀಸಿದ್ದು ಅದ್ಭುತ ಗಳಿಗೆಯನ್ನು ನಿರ್ಮಿಸಿತು. ಇನ್ನು ಬಯಲು ರಂಗಮಂದಿರದಲ್ಲಿ 3,000 ವಿದ್ಯಾರ್ಥಿಗಳಿಂದ ನಿರ್ಮಿತವಾದ ಅಶೋಕ ಚಕ್ರ ಇನ್ನೂ ಆಕರ್ಷಕವಾಗಿ ಕಾಣುವಂತೆ ಮಾಡಿತ್ತು. ಕಾರ್ಯಕ್ರಮದ ಮಧ್ಯೆ ಆಕಾಶಕ್ಕೆ ಹಾರಿಬಿಟ್ಟ ತ್ರಿವರ್ಣಗಳಿದ್ದ ಬೆಲೂನುಗಳು ಹಾಗೂ 2,000 ವಿದ್ಯಾರ್ಥಿಗಳು, ತ್ರಿವರ್ಣ ವಸ್ತ್ರಧಾರಿ ವಿದ್ಯಾರ್ಥಿಗಳು ಆಚರಣೆಯ ಅಂದವನ್ನು ಹೆಚ್ಚಿಸಿದ್ದರು. ಧ್ವಜಾರೋಹಣ ಕಾರ್ಯಕ್ರಮದ ಬಳಿಕ ನಡೆದ ಅಂತರ್ ಕಾಲೇಜು ಡ್ರಿಲ್ ಸ್ಪರ್ಧೆ ನಡೆಯಿತು. NCCಯ ವಿವಿಧ ಗ್ರೂಪ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆಯ ವಿಶ್ರಾಂತ ಉಪಕುಲಪತಿ ರಮಾನಂದ ಶೆಟ್ಟಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ, ಟ್ರಸ್ಟಿಗಳಾದ ಅಮರನಾಥ್ ಶೆಟ್ಟಿ, ಜಯಶ್ರೀ ಅಮರನಾಥ್ ಶೆಟ್ಟಿ, ವಿವೇಕ್ ಆಳ್ವಾ, ಉದ್ಯಮಿ ಶ್ರೀಪತಿ ಭಟ್ ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಚಾಲಕರಿಗೆ ತರಬೇತಿ ಕಾರ್ಯಕ್ರಮವು ಮುಡಿಪಿನಲ್ಲಿ ನಡೆಯಿತು. ಮಂಗಳೂರು ನಗರ ಪೊಲೀಸ್ ಕೊಣಾಜೆ ಠಾಣೆ ಹಾಗೂ ವಿಸ್ಡಮ್ ವೆಲ್ಫೇರ್ ಅಸೋಸಿಯೇಷನ್ ಸಾಂಬಾರ್ ತೋಟ ಇದರ ಆಶ್ರಯದಲ್ಲಿ 27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2016 ಮುಡಿಪಿನಲ್ಲಿ ನಡೆಯಿತು. ಮುಡಿಪು ಭಾರತೀಯ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮುಡಿಪು ಸೂರಜ್ ಇಂಟರ್ನ್ಯಾಷನಲ್ ಶಾಲೆವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜವಾಹರ್ ನವೋದಯ, ಸೂರಜ್ ಇಂಟರ್ನ್ಯಾಷನಲ್, ಜ್ಞಾನದೀಪ, ಭಾರತೀಯ ಅನುದಾನಿತ ಶಾಲೆ, ಸಂತ ಜೋಸೆಫ್ ವಾಜ್, ರಿಕ್ಷಾ ಚಾಲಕರ ಸಂಘ, ಯಂಗ್ ಮೆನ್ಸ್ ವೆಲ್ಫೇರ್, ಕಟ್ಟೆ ಫ್ರೆಂಡ್ಸ್, ಪಾದಲ್ಪಾಡಿ ಫ್ರೆಂಡ್ಸ್, ಸರ್ವೋದಯ ಯುವಕ ಮಂಡಲ, ಕರ್ನಾಟಕ ರಕ್ಷಣಾ ವೇದಿಕೆ, ಜಮಿಯತುಲ್ಲಾ ಫ್ರೆಂಡ್ಸ್, ಮೈತ್ರಿ ಯೂತ್ ಕೌನ್ಸಿಲ್, ಕಾಯರ್ಗೋಳಿ ಫ್ರೆಂಡ್ಸ್ ಸರ್ಕಲ್ ಮುಂತಾದವರು ಈ ಜಾಥಾದಲ್ಲಿ ಪಾಲ್ಗೊಂಡರು. ನಾವು ಬಲಬದಿಯಲ್ಲಿ ಹೋಗುವಾಗ ನಮ್ಮಿಂದ ಎದುರಿಗೆ ಬರುವಂತಹ ವಾಹನಗಳು ನಮ್ಮ ಕಣ್ಣಿಗೆ ಕಾಣುತ್ತದೆ. ವಾಹನ ಯಾವುದಾದ್ರೂ ಒಂದು ಬದಿಗೆ ಬರ್ತದ ಅಂತ ನಾವು ಶ್ರದ್ಧೆಯಿಂದ ನೋಡಿದರೆ ನಮಗೆ ಬದಿಗೆ ಸರಿಯಬಹುದು. ಇಂತಹ ಮಾಹಿತಿಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಭಿಕರೇ, ನಮ್ಮಂತಹ ಈ ಯುವಕರು ಇಂತಹ ಒಂದು ಶಿಸ್ತುಬದ್ಧವಾಗಿ, ಅದೇ ರೀತಿ ಮಾತ್ರವಲ್ಲ, ಇಂದಿನ ಮಕ್ಕಳು ಮುಂದಿನ ಜನಾಂಗ. 27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ವಿಜ್ಡಮ್ ವೆಲ್ಫೇರ್ ಅಸೋಸಿಯೇಷನ್ ಸಾಂಬಾರ್ ಇವರಿಗೂ ಸುಧಾ ಸೂರಜ್ ಎಜುಕೇಶನ್ ಚಾರಿಟಬಲ್ ವತಿಯಿಂದ ತುಂಬ ಹೃದಯದ ನಾನು ಅಭಿನಂದನೆ. ಕೊಣಾಜೆ ಠಾಣೆಯ ಎಸ್ಐ ಸುಧಾಕರ್ ಕೋಣಾಜೆ, ಸುರೇಶ್ ಐತಾಳ್ ಮುಂತಾದವರು ಈ ಸಂದರ್ಭ ಮಾಹಿತಿಯಲ್ಲಿ ಪಾಲ್ಗೊಂಡರು. ಒಂದು ವಾಹನ ಚಾಲನೆ ಮಾಡುವಾಗ ಒಂದು ಲೈಸೆನ್ಸ್ ಇದ್ರೆ, ಅಂದ್ರೆ ಪರವಾನಗಿ ಇದ್ರೆ, ಅಪಘಾತದಿಂದ ಸಿಗುವಂತ ಎಲ್ಲ ಪರಿಹಾರಗಳನ್ನು ಪಡೆಯಲು ಸುಲಭ. ಅದೇ ಒಂದು ಪರವಾನಗಿ ಇಲ್ಲ ಅಂತಾದ್ರೆ ಅದಕ್ಕೆ ಸಂಬಂಧಪಟ್ಟ ಆಸ್ತಿ ಮಾಲೀಕರು ಎಲ್ಲವನ್ನು ಭರಿಸಬೇಕಾಗುತ್ತದೆ. ಇದರಿಂದ ಒಬ್ಬ ಹೆತ್ತವರಿಗೆ ಬಹಳ ಹಿನ್ನಡೆ, ತನ್ನ ಮಗ ತಪ್ಪು ಮಾಡಿದ್ದಾನೆ ಅನ್ನುವ ಒಂದು ನೋವು ಇರ್ತದೆ. ಅದಲ್ಲದೆ ಸಾರಿಗೆ ಇಲಾಖೆಯವರ ಷರತ್ತುಗಳನ್ನು ಮೀರಿದಂತ ಒಂದು ವ್ಯವಸ್ಥೆ. ನಶೀಬಾ ಚೌಕೇಲ್ ಕೊಂಕಣಿ ಚಲನಚಿತ್ರದ ಸಿಡಿ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಹೆನ್ರಿ ಡಿಸಿಲ್ವಾ ನಿರ್ಮಾಣದ ಹ್ಯಾರಿ ಫೆರ್ನಾಂಡಿಸ್ ನಿರ್ದೇಶನದ ಕೊಂಕಣಿ ಸಿನಿಮಾದ ಧ್ವನಿಸುರಳಿ ನಶೀಬಾ ಚೌಕೇಲ್ ಬಿಡುಗಡೆಯ ಸಮಾರಂಭ ಹೋಟೆಲ್ ದೀಪಾ ಕಂಪರ್ಸ್ನಲ್ಲಿ ಸೋಮವಾರ ನಡೆಯಿತು. लोकार्पण नशीबा चौकील हाच्या 8 पदांची सीडी आणि गुणवंत सिंग हांचे संगीत असून विल्सन ओलिवेरा 100 रुपयांक आज हांगासर आणि आत्तोड सांगतील आत्तोड जात्रेंत तुमकां मेळटली. ಬೋಂದಿಲ್ ಚರ್ಚಿನ ಧರ್ಮಗುರು ವಂದನೀಯ ಆಂಡ್ರೂ ಡಿಸೋಜಾ ಜಾಲತಾಣದ ಲೋಕಾರ್ಪಣೆಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ ಮತ್ತು ಮಾಂಡ್ ಸೋಬಾಣ್ ಗುರ್ಕರ್, ಎರಿಕ್ ವಜಾರಿಯೋ, ದಾಯ್ಚ್ವುಲ್ಡ್ನ ಸಂಪಾದಕ ವಾಲ್ಟರ್ ನಂದಳಿಕೆ ಮುಂತಾದವರು ಕೈ ಜೋಡಿಸಿದರು. ಈ ಸಂದರ್ಭ ಅವರು ಶುಭಾಶಂಸನೆಯ ಮಾತುಗಳನ್ನಾಡಿದರು. ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿರುವಾಗ ಈ ಸಂಸ್ಕೃತಿಗಾಗಿ, ಭಾಷೆಗಾಗಿ ಹೋರಾಡಿ ಈ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು ಎಂಬ ಹಂಬಲದಿಂದ, ಧೈರ್ಯದಿಂದ ಒಂದು ಚಲಚಿತ್ರ ನಿರ್ಮಾಣ ಮಾಡಲು ಒಂದು ಧೈರ್ಯದ ಹೆಜ್ಜೆಯನ್ನಿಟ್ಟ ಈ ತಂಡಕ್ಕೆ ನಾವು ಎಲ್ಲರೂ ಅಭಿನಂದಿಸಲೇಬೇಕು. ಶ್ರಮ ಪಡಬೇಕಾಗಿದೆ. ಬಹುಶಃ ಇಂಥ ಚಿತ್ರ ನಿರ್ಮಾಪಕರು ಕೊಂಕಣಿಯ ಆಸಕ್ತಿವಂತ ಕಾರ್ಯಕರ್ತರು ಮುಂದೆ ಬಂದು ಕೊಂಕಣಿ ಕಾರ್ಯಕ್ರಮಗಳನ್ನು, ಸಾಹಿತ್ಯಿಕ ಚಟುವಟಿಕೆಗಳನ್ನು, ರಂಗಭೂಮಿಯಲ್ಲಿ ನಟನೆ, ಚಿತ್ರಗಳನ್ನು ನಿರ್ಮಿಸುವ ಮೂಲಕ ಖಂಡಿತವಾಗಿಯೂ ಕೊಂಕಣಿಯನ್ನು ನಾವು ಬೆಳೆಸಬಹುದಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನಾವು ಇಬ್ಬರು ಕೂಡ ಮೊದಲು ಈ ಒಂದು 3 ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿದ್ದೇವೆ. ಅದಕ್ಕಾಗಿಯೇ ನಮ್ಮ ಎಲ್ಲಾ ಚಿತ್ರಗಳು ಯಶಸ್ಸನ್ನು ಕಂಡಿವೆ ಅಂತ ಅವರು ಹೇಳಿದ್ರು. ಈ ಮಾತನ್ನ ಯಾಕೆ ಇಲ್ಲಿ ಹೇಳ್ತೇನೆ ಅಂದ್ರೆ, ಆ ನಿರ್ಮಾಪಕ ನಿರ್ದೇಶಕರ ಪಟ್ಟಿಯಲ್ಲಿ ಸೇರಿದವರು ನಮ್ಮ ಹೆನ್ರಿ ಡಿಸಿಲ್ವಾ ಮತ್ತೆ ಚಿತ್ರ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟಲಿನೋ, ನಿರ್ಮಾಪಕ ಹೆನ್ರಿ ಡಿಸಿಲ್ವಾ ಮತ್ತು ನಿರ್ದೇಶಕ ಹ್ಯಾರಿ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು. ಈಗೊಂದು ವಿರಾಮದ ನಂತರ ಮತ್ತೆ ಎನ್ಎಂಸಿ ವಾರ್ತೆಗಳು ಮುಂದುವರಿಯುತ್ತದೆ.
ಕೊಲ್ಯದಲ್ಲಿ ನಡೆಯಲಿರುವ ನಾಗಮಂಡಲೋತ್ಸವದ ಪ್ರಯುಕ್ತ ತೋರಣ ಉಗ್ರಾಣ ಮುಹೂರ್ತ ನಡೆಯಿತು. ಕೊಲ್ಯ ಶ್ರೀ ನಾಗಬ್ರಹ್ಮಸ್ಥಾನದ ನಾಗಮಂಡಲ ಉತ್ಸವ ಜನವರಿ 30ರಂದು ನಡೆಯಲಿದ್ದು ಸಿದ್ಧತೆ ಭರದಿಂದ ಸಾಗುತ್ತಿದೆ. ಸುತ್ತಮುತ್ತಲ ಪರಿಸರ ಕೇಸರಿಮಯವಾಗಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ಮಂಗಳವಾರ ಬೆಳಿಗ್ಗೆ ಋತ್ಯುಜ್ವರ ಆಗಮನ, ಪುಣ್ಯಾಹ, ದ್ವಾದಶ ನಾರಿಕೇಳ ಗಣಯಾಗ, ಆಶ್ಲೇಷ ಬಲಿ, ತೋರಣ ಮುಹೂರ್ತ ಇತ್ಯಾದಿ ವಿಧಿಗಳು ನಡೆದವು. ಎಲ್ಲರಿಗೂ ಕ್ಷೇಮ, ಆಯುಷ್ಯ, ಆರೋಗ್ಯ, ಅನುಗ್ರಹ ಮಾಡಿಬಿಟ್ಟು ನಮ್ಮೆಲ್ಲರನ್ನು ಅನುಗ್ರಹ ಮಾಡಬೇಕು. ನಾವು ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ದೇವರ ಅನುಗ್ರಹ ದೊರಕಬೇಕು. ಕರ್ಮಣ್ಯ ವಿಘ್ನವರ್ಧೋ ಆವಾಹಿ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಆದ್ಯಪಾಡಿ ನೀಲಕಂಠ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶೆಡ್ಡೆ ಮಂಜುನಾಥ ಭಂಡಾರಿ ದೀಪ ಪ್ರಜ್ವಲನಗೈದರು. ಮುಖ್ಯ ಅತಿಥಿಯಾಗಿದ್ದ ಎಜೆ ಶೇಖರ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಧರ್ಮದರ್ಶಿ ಭಾಸ್ಕರ ಐತಾಳ್ ಅಧ್ಯಕ್ಷರಾದ ಕಡಂಬೋಡಿ ಮಾಬಲ ಪೂಜಾರಿ, ನಾಗಬ್ರಹ್ಮ ಸೇವಾ ಸಮಿತಿ ಅಧ್ಯಕ್ಷರಾದ ಸುಶಾಂತ್ ಭಂಡಾರಿ ಸೇರಿದಂತೆ ವಿವಿಧ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ದೇರ್ಲಕಟ್ಟೆ ಸಮೀಪದ ಪೆಲತ್ತಡಿ ಶ್ರೀ ಅರಸು ಪೈಂದೋಷ್ಣಾಯ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೆಳ್ಮ ಪೆಲತ್ತಡಿ ಶ್ರೀ ಪೈಂದೋಷ್ಣಾಯ ಪೊಸಭೂತ ಬಂಟದೈವಗಳ ವಾರ್ಷಿಕ ಜಾತ್ರೆಯ ಸಲುವಾಗಿ ಸೋಮವಾರ ರಾತ್ರಿ ಶ್ರೀ ಅರಸು ದೈವಗಳ ವಾಲಸರಿ ಉತ್ಸವ ನಂತರ ಅರಸು ಪೈಂದೋಷ್ಣಾಯ ದೈವದ ನೇಮ ನಡೆಯಿತು. ವೇದಮೂರ್ತಿ ಸುಬ್ರಹ್ಮಣ್ಯ ಬಾಸಿರ್ತಾಯರ ಉಪಸ್ಥಿತಿಯಲ್ಲಿ ನೇಮೋತ್ಸವ ಸಂಪನ್ನ ಕಂಡಿತು.
ಬಂಡಾರಮನೆಯ ಅಶೋಕ್ ರೈ, ಸೇವಾ ಸಮಿತಿಯ ಅಧ್ಯಕ್ಷರಾದ ಜಗದೀಶ್ ರೈ ಬೋಳ್ಮ ಹೊಸಮನೆ, ರಮಾನಾಥ ಶೆಟ್ಟಿ ಕಕ್ಕೆಮಜಲು, ರವೀಂದ್ರ ಶೆಟ್ಟಿ ಕಕ್ಕೆಮಜಲು, ಬಾಲಕೃಷ್ಣ ಕೆ ಅಂಡಾಲಬೀಡು, ಗಣೇಶ್ ಕಾವಾ ಅಂಡಾಲಬೀಡು, ತ್ಯಾಂಪಣ್ಣ ಶೆಟ್ಟಿ ಗುಡ್ಡೆಮಾರ್, ವಿಶ್ವನಾಥ ಶೆಟ್ಟಿ ಕಣಕೂರು, ವಿಶ್ವನಾಥ ಪೂಜಾರಿ ಮುಗುಳ್ಯ, ಕೃಷ್ಣ ಪೂಜಾರಿ ಬರಿಕೆ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ನೇಮೋತ್ಸವದಲ್ಲಿ ಪಾಲು ಪಡೆದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕೊಂಡಾಣ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇವಸ್ಥಾನದ ಪೈಚಿಲ್ ನೇಮೋತ್ಸವದ ಪ್ರಯುಕ್ತ ಸಿದ್ಧತಾ ಸಭೆ ನಡೆಯಿತು. ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೇವಸ್ಥಾನದಲ್ಲಿ 10 ವರ್ಷಗಳಿಗೊಮ್ಮೆ ನಡೆಯುವ ಪೈಚಿಲ್ ಧರ್ಮನಿಯಮದ ಸಿದ್ಧತಾ ಸಭೆ ಅಧ್ಯಕ್ಷರಾದ ಜೀವಾನಂದ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಂಗಳವಾರ ನಡೆಯಿತು. ಏಪ್ರಿಲ್ 3ಕ್ಕೆ ಗೊನೆ ಮುಹೂರ್ತ, ಏಪ್ರಿಲ್ 10ಕ್ಕೆ ಪೈಚಿಲ್ ಧರ್ಮನಿಯಮಕ್ಕೆ ದಿನ ನಿಗದಿಯಾಗಿದೆ ಎಂದು ಈ ಸಂದರ್ಭ ಅವರು ತಿಳಿಸಿದರು. ಶ್ರೀ ಕೊಂಡಾಣ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೇವಸ್ಥಾನಡು ಧರ್ಮಸ್ಥಳದ ಅತ್ತೆ ಪುದರ್ ಒಂಜಿ ಕಾಲಡು ಇತ್ತು ದುಪ್ಪೆರ ಯಾವು ಆಯ್ನ ಹಿಡಿದಾರ ಕಟ್ಟಡ ಬಂಡ್ಕೊಂಡು ವೈದ್ಯನಾಥ ದೇವಸ್ಥಾನ ಎಂಕೆಲ್ಲ ಕೋಟೆಗಾರಡಿತ್ತು ನಾವು ಉಳ್ಳಾಳದ ವೈದ್ಯನಾಥ ದೇವಸ್ಥಾನ ಹಿಡಿದು ಉದ್ಯಾವರದ ವೈದ್ಯನಾಥ ದೇವಸ್ಥಾನ ಮುಟ್ಟ ಐನ ವಿಸ್ತರಣೆ ಉಂಟು. ವೈದ್ಯನಾಥ ದೇವಸ್ಥಾನಡು ಒಲಸರಿ ಹಾಪುಂಡು, ಕೊಂಡಾನಡು ಬಂಡಿ ಉತ್ಸವ ಹಾಪುಂಡು, ತೀರ್ಥ ಕಟ್ಟೆ ಜಾತ್ರೆ ಹಾಪುಂಡು ವರ್ಷಗೊಂದು ಸರ್ತಿ ಸಾವಿರಾರು ಸಂಖ್ಯೆಡು ಜನ ಸೇರಿದು ಗಾಡಿ ಗಟ್ಲೆಡು ಹೂ ಗೊರ್ಪುಣ, ಪವನ ಗಟ್ಲೆಡು ಬಂಗಾರ ಗೊರ್ಪುಣ ಅಂಚಿನ ಒಂಜಿ ಪ್ರಸಿದ್ಧ ಕ್ಷೇತ್ರ ಅಂದು ಮುಳ್ತ ನಮ್ಮ ಗ್ರಾಮಸ್ಥರು ಮಾತ್ರ ಅತ್ತು ಬೊಂಬಾಯಿ ಗುಜರಾತ್ ಇಂಚಿನ ಬೆಂಗಳೂರು ದೂರ ಪ್ರದೇಶ ಇರುದಿಲ್ಲ ಅಕಲಕಲ್ನ ತಾಪತ್ರಯಗೂ ಹರಿಕೆ ಮಂಡೊಂದು ಬರ್ತದೆ ಮೂಲು ಹರಕೆ ತೀರಿಸಿದು ಅಕಲ ಸನ್ಮತಿಡು ಪೋಯಿನುಂಡು. ಈ ಕ್ಷೇತ್ರಗೂ ಕಾರ್ಣಿಕ ಏತುಂಡು ಬಂಡ ಮುಲ್ತ ಬಂಟೆ ಅಂಕೆಲ್ಲ ಕ್ಷೇತ್ರ ರಕ್ಷಕ್ಕೆ ಆಯ್ಗೆ ದಾಣ್ಯಾಂಡಲ ನಮ್ಮ ಒಂಜಿ ತೊಂದರೆಯನ್ನು ಪಂಡೊಂಡ ಅವು ನೆರವೇರುಂಡು, ಅವು ಪ್ರಚಲಿತ. ಈ ದೇವಸ್ಥಾನದ ಒಂಜಿ 10 ವರ್ಷಗಾಣಗ ದೈವ ದರ್ಶನಡು ಗ್ರಾಮದ 10 ಸಂವತ್ಸರಿಗೆ ಎಂಕೊಂಜಿ ಪೈಚಿಲ ದೇಮ ಕೊರಡು ಪಂಡದು ಕೇಂಡು ಅಂಚಿನೆ ಕರಿ ವರ್ಷದ್ದು ಕೇಂದ್ರ ನಾವು ಈ ವರ್ಷ ಎಲ್ಲ ಮುರಣಿ ಕಟ್ಟೆ ಜಾತ್ರೆ ಪೈಚಿಲ ನೇಮನು ಅಪೇಕ್ಷೆ ಪಡೆದು ಗ್ರಾಮಸ್ಥರು ಮಾತ ಒಮ್ಮುಖವಾದ ಎಂಕಲು ಬೂಲಿಗೆ ತಂದ ಈ ವರ್ಷ ಕೊರಪ ಪಟ್ಟದು ಅಂಚ ಇನಿತ್ತ ಸಭೆಟ್ಟು 1 ಏಪ್ರಿಲ್ 10ನೇ ತಾರೀಕು 2016 ದಾನಿ ಪೈಚಿಲ್ ನೇಮ ಕೊರ್ಪಣೆಂದಲ 3ನೇ ತಾರೀಕು ಏಪ್ರಿಲ್ ಗೊನೆ ಮುಹೂರ್ತ ಪಂಡದಲ್ಲ ಮಣ್ಪುಣೆ ಪಂಡದ ತೀರ್ಮಾನಕ್ಕೆ ಬೈದೆ. ರಾಘವೇಂದ್ರ ಭಟ್, ಸುಕುಮಾರ ಭಟ್, 1ನೇ ಗುರಿಕಾರ, ಕೋಟೆಕಾರ ಗುತ್ತು ಮುತ್ತಣ್ಣ ಶೆಟ್ಟಿ, ಬಾಬು ಶೆಟ್ಟಿ ಕೊಂಡಾಣ ಗುತ್ತು, ಪ್ರಕಾಶ್ ಶೆಟ್ಟಿ ಮಾಡೂರು ಗುತ್ತು, ರಾಮಕೃಷ್ಣ ಡಾಡಾರ್ ಗುತ್ತು, ಚಂದ್ರಹಾಸ ಸುಳ್ಳೆಂಜೀರ್, ರಮಾನಾಥ್ ಪೂಂಚ ಮಡ್ಯಾರ್, ಕರುಣಾಕರ ಮಡ್ಯಾರ್, MR ಶ್ರೀಧರ್, ರಮೇಶ್ ಬಾದಲ್ಪಾಡಿ, ಯಾದವ ಶೆಟ್ಟಿ, ಶಿನ ಪೂಜಾರಿ, ಶ್ರೀಧರ್, ಲೋಕಯ್ಯಪ್ಪನೀರ್ ಸೇರಿದಂತೆ ಅಪಾರ ಗಣ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರೋಟರಿ ಕ್ಲಬ್ ದೇರ್ಲಕಟ್ಟೆ ಇದರ ಮಾಸಿಕ ಸಭೆಯು ಇತ್ತೀಚೆಗೆ ನಡೆಯಿತು. ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆ ಇದರ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ರಂಜಿತ್ ಹೋಟೆಲ್ ಮಾಲಕರಾದ ರೋಟೇರಿಯನ್ ಪುರುಷೋತ್ತಮ ಅಂಚನ್ ಇವರ 25ನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ನಡೆಸಲಾಯಿತು. ಜೀವನದಲ್ಲಿ ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ರಾಜಕೀಯ ಇರ್ಬೋದು, ಇತರ ಚಟುವಟಿಕೆಗಳಿಗೆ ನನಗೆ ಸದಾ ಬೆಂಬಲವಾಗಿ ನಿಂತ ನನ್ನ ಧರ್ಮಪತ್ನಿಯನ್ನು ಸಹ ನಾನು ನೆನಬೇಕು. ಯಾಕೆಂತ ಹೇಳಿದರೆ ಮುಖ್ಯ ಅತಿಥಿಯಾಗಿದ್ದ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಸತೀಶ್ ಬೋಳಾರ್, ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಕುಮಾರ್ ಜಪ್ಪು, ನಿಯೋಜಿತ ಅಸಿಸ್ಟೆಂಟ್ ಗವರ್ನರ್ ಪ್ರೊಫೆಸರ್ ಕೆ ರವೀಂದ್ರ ಶೆಟ್ಟಿ ಮುಂತಾದವರು ಈ ಸಂದರ್ಭ ದಂಪತಿಗಳಿಗೆ ಶುಭ ಕೋರಿ ಮಾತನಾಡಿದರು. ಆದರೂ ರೋಟರಿ ಕ್ಲಬ್ ದೇರ್ಲಕಟ್ಟೆ ವಿಶೇಷವಾದ ಧನ್ಯವಾದ ಕೊಡ್ತೀನಿ. ಯಾಕಂತ ಹೇಳಿದರೆ ಇದು ಬಹುಶಃ 2ನೇ ಟಾಪ್ ಸೇಮ್ ಸಬ್ಜೆಕ್ಟ್ ಬಗ್ಗೆ. ಸೊ ಯು ಆರ್ ಕೀಪಿಂಗ್ ಅವೇರ್. ಯಾವಾಗ ನನ್ನ ಮಿಸ್ಸಸ್ನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಡಲಿಕ್ಕೆ ಯು ಆರ್ ಕೀಪಿಂಗ್ ಅವೇರ್ ಎವ್ರಿ ಇಯರ್. ರೀಚಾರ್ಜ್ ಮಾಡಿದಾಗೆ ಫೋನ್ 15 ವರ್ಷ ಇಷ್ಟ ಇದೇ ರೀತಿ ಸ್ಮೈಲ್ ಆಗಿ ಧೈರ್ಯವಂತಾಗಿ ಒಂದು ಫ್ಯಾಮಿಲಿ ಲೀಡ್ ಮಾಡಲಿಕ್ಕೆ ಅವಕಾಶ ಕೊಡಲಿ ನಾನು ಹಾರೈಸ್ತಾ ಇದ್ದೀನಿ. ಮದಿಮೆದ ವರ್ಷ ದಿನ ನಿನಗೆ ಮುಲ್ಪನೆ ಒಂಜಿ ಸೆಲೆಬ್ರೇಟ್ ಮಂತಂದ್ರೆ ಪಂಡ ಭಾರಿ ಸಂತೋಷ. ಪನ್ನಂಡ ಇತ್ತದ ಸತೀಶನ್ ಒಂಜಿ ಪಾತ್ರ ಪನ್ಲೆಕ್ಕನೆ ಇತ್ತದ ಪರಿಸ್ಥಿತಿ ಪನ್ನಂಡ
ಒಂಜಿ 25 ವರ್ಷ ಒಂಜಿ ವೈವಾಹಿಕ ಜೀವನ ಮನ್ಪನೆ ಭಾರಿ ಕಷ್ಟದ ಒಂಜಿ ಪಂಡ ಅಂಚಿನ ಪರಿಸ್ಥಿತಿಗೆ ನಮ್ಮ ಮುಲ್ಪದ ಪರಿಸ್ಥಿತಿ ಅಂಚ ಉಂಟು ಬಂಡ ಈ ನಮ್ಮ ಪಾಶ್ಚಾತ್ಯ ಪನ್ಪೇರ ಅಕ್ಕಲು ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕಲ್ಚರ್ನ ಇತ್ತೆ ಫಾಲೋ ಮಂದಿಲ್ಲ ಬಟ್ ಎಂಕುಲು ಅದ ಪಂಡ ಎಂಕುಲು ಅಕ್ಲಿನ ಕಲ್ಚರ್ನ ಫಾಲೋ ಮಂದಿಲ್ಲ ಪಂಡ ನಮ್ಮ ದುಂಬುದ ಸಂದರ್ಭ ಇಂಚೆ ಪಂಡ ಅವಿಭಕ್ತ ಕುಟುಂಬ ಆಯ್ತಾನೆ ಒಂಜಿ ಫ್ಯಾಮಿಲಿ ಪಂಡ ಅಜ್ಜರು ಜೋಕುಲು ಅಕ್ಲಾಗ ಒಂಜಿ ಐನಾಜಿ ಜೋಕುಲು ಅಕ್ಲೆನ ಒಂಜಿ ಫ್ಯಾಮಿಲೀಸ್ ಪಿರ ಪುಲ್ಯಲ್ಲು ಆ ಒಂಜಿ ಮಸ್ತ್ ಒಂಜಿ ಸಂದರ್ಭ ಇತ್ತು ಒಂಜಿ ಸಂದರ್ಭ ರೊಟೇರಿಯನ್ ಪುರುಷೋತ್ತಮ ಅಂಚಂಡವರು ಬಹಳ ಉತ್ತಮವಾದ ಒಂದು ವ್ಯಕ್ತಿ. ಒಂದು ಧಾರ್ಮಿಕ ಕ್ಷೇತ್ರ ಆಗಿರಲಿ ಅಥವಾ ಸಾಮಾಜಿಕವಾಗಿ ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡುವವರು. ರೋಟರಿಯ ಯಾವುದೇ ಕೆಲಸ ಇದ್ದರೂ ಕೂಡ ದೇರ್ಲಕಟ್ಟೆ ರೋಟರಿ ಕ್ಲಬ್ಬಿಗೆ ಪೂರ್ತಿ ಸಹಕಾರವನ್ನು ಕೊಡುವವರು. ಅವರ ವೈವಾಹಿಕ ಜೀವನದ 25ನೇ ವರ್ಷ. ಆಗ ಹೇಳಿದಂತೆ ಒಂದು ಜೀವನ ಅಥವಾ ಸಂಸಾರವನ್ನು ಆ 7 ಬೀಡುಗಳನ್ನು ನಡೆಸಿಕೊಂಡು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ತುಂಬ ಅವರ ಜೀವನದಲ್ಲಿ ಕಷ್ಟಪಟ್ಟು ಸಾಧನೆಯನ್ನು ಮಾಡಿ ಈ ಹಂತಕ್ಕೆ ಅವರು ಬಂದಿದ್ದಾರೆ. ಬಹಳ ಸುಂದರವಾದ 2 ಮಕ್ಕಳು ಕೂಡ ಇದ್ದಾರೆ, ಯುವಕರು. ಮುಂದಿನ ದಿನಗಳಲ್ಲಿ ಬಹಳಷ್ಟು ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ನಾವು ನಂಬುವಂಥ ಎಲ್ಲ ದೇವರ ಆಶೀರ್ವಾದ ಅವರಿಗೆ ಇರಬೇಕು, ನಮ್ಮ ಗುರುಹಿರಿಯರ ಆಶೀರ್ವಾದ ಅವರಿಗೆ ಇರಬೇಕು. ಮುಂದಿನ ದಿನಗಳಲ್ಲಿ ರೋಟರಿಯ ಅಧ್ಯಕ್ಷರಾಗಬೇಕು, ಗವರ್ನರ್ ಬೇರೆ ಬೇರೆ ಹುದ್ದೆಗಳನ್ನು ಅವರು ಈ ರೋಟರಿಯಲ್ಲಿ ಅಲಂಕರಿಸಬೇಕು. ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆ ಅಧ್ಯಕ್ಷರಾದ ರೋಟೇರಿಯನ್ DN ರಾಘವ ಸಭಾಧ್ಯಕ್ಷತೆಯ ಮಾತುಗಳನ್ನಾಡಿದರು. ರೋಟೇರಿಯನ್ PD ಶೆಟ್ಟಿ ಧನ್ಯವಾದವಿತ್ತರು. ರೋಟೇರಿಯನ್ ವಿಕ್ರಮ್ ದತ್ತ ಕಾರ್ಯಕ್ರಮವನ್ನು ನಿರೂಪಿಸಿದರು. 17-18 ಗೊತ್ತಿಲ್ಲ, ಯಾವುದೊಂದು ಮುಂದಿನ ವರ್ಷಕ್ಕೆ ಖಂಡಿತವಾಗಿ ಅವರು ಅಧ್ಯಕ್ಷರಾಗ್ತಾರೆ. ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಷಯ ಇದು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಬಾ ಬುಡನಗಿರಿ ದತ್ತಪೀಠದ ಬೀಗ ತೆರವು, 3 ದಿನಗಳಿಂದ ಮುಚ್ಚಿದ ದ್ವಾರ ತೆರವುಗೊಳಿಸಿದ ಜಿಲ್ಲಾಡಳಿತ ಕ್ರಮಕ್ಕೆ ಸಾರ್ವಜನಿಕರ ಹರ್ಷ. ಮೂಡಬಿದ್ರೆಯಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರಿಂದ ಧ್ವಜಾರೋಹಣ, 16 ವೈಶಿಷ್ಟ್ಯಗಳ ನಡುವೆ ಅಭೂತಪೂರ್ವ ಕಾರ್ಯಕ್ರಮ. SKSSF ವತಿಯಿಂದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ರಮಣ ತರೈ. ಇದು ಈ ದಿನದ NMC ವಾರ್ತೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.